ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವಿಜಯಲಕ್ಷ್ಮಿ ವಾಸುದೇವ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಅಮಾವಾಸ್ಯೆ, ಉತ್ತರ ಭಾದ್ರಾ ನಕ್ಷತ್ರ, ದಿನಾಂಕ 19/3/2026 ಗುರುವಾರ. ಇಂದು ಯುಗಾದಿ. ಮುಖ್ಯಾಂಶಗಳು: ವಿಪ್ರ ಮಹಿಳಾ ಸಮಾವೇಶ. ಸುದ್ದಿಯ ವಿವರ. ಆರೋಗ್ಯದ ಬಗ್ಗೆ ಮಹಿಳೆಯರು ಹೆಚ್ಚು ಗಮನಹರಿಸಬೇಕು. ಪೌಷ್ಟಿಕಯುಕ್ತ ಆಹಾರದೊಂದಿಗೆ ಪ್ರತಿದಿನವೂ ಬೆಳಿಗ್ಗೆ ಮತ್ತು ಸಂಜೆ ನಡಿಗೆ ಅಭ್ಯಾಸ ಮಾಡಿಕೊಳ್ಳಬೇಕು ಎಂದು ವೈದ್ಯೆ ಡಾಕ್ಟರ್ ಅರ್ಚನಾ ಹೇಳಿದರು. ರಾಜಾನಗರದ ವಿದ್ಯಾಭಾರತಿ ಸಭಾಭವನದಲ್ಲಿ ಬುಧವಾರ ಏರ್ಪಡಿಸಿದ್ದ ವಿಪ್ರ ಮಹಿಳಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ಯುವತಿಯರು ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕ್ಕೆ ಹಾನಿಕರವಾದ ಫಾಸ್ಟ್ ಫುಡ್, ಜಂಕ್ ಫುಡ್, ಕರಿದ ಪದಾರ್ಥಗಳಿಗೆ ಮೊರೆ ಹೋಗುತ್ತಿದ್ದಾರೆ ಎಂದರು. ಕೊಪ್ಪದ ಗಾಡಿಕೆರೆ ಗೌತಮಿ ಮಧುಕರ್ ಉಪನ್ಯಾಸ ನೀಡಿ, ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಇದ್ದರೂ ಈಗಲೂ ಸಾಕಷ್ಟು ಜನರು ತಮ್ಮ ದೈನಂದಿನ ವ್ಯವಹಾರಕ್ಕೆ ಪುರುಷರಿಗೆ ಅವಲಂಬನೆಯಾಗಿದ್ದಾರೆ. ಬ್ಯಾಂಕ್ ವ್ಯವಹಾರ, ಸಂಚಾರಕ್ಕಾಗಿ ಕನಿಷ್ಠ ದ್ವಿಚಕ್ರ ವಾಹನದ ಚಾಲನೆ ಮಾಡುವ ಸಾಮರ್ಥ್ಯ, ಹಣಕಾಸು ನಿರ್ವಹಣೆಯನ್ನು ಕಲಿತಿರಬೇಕು ಎಂದರು. ಮಹಿಳಾ ಘಟಕದ ಅಧ್ಯಕ್ಷೆ ಸುಮಂಗಲಾ ಆನಂದಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶೈಲಜಾ ಶ್ರೀಧರಮೂರ್ತಿ, ನಾಗರತ್ನ ಈಶ್ವರ ಹೆಗಡೆ, ಬಿಎಲ್ ರವಿಕುಮಾರ್, ಎಎಂ ಶ್ರೀಧರರಾವ್, ನಾಗಮಣಿ ಮುರಳೀಕೃಷ್ಣ, ಮಹಾಬಲ ಭಿಡೆ, ಕವನ ಶ್ಯಾಮಸುಂದರ್, ವಿದ್ಯಾ ಅನಂತ, ಸೌಮ್ಯ, ಕವಿತಾ ಇತರರು ಇದ್ದರು. ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ವಿವಿಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಪಟ್ಟಣದ ಕೆಲ ಹೋಟೆಲ್ ಹಾಗೂ ಮೆಸ್ಗಳು ಗ್ಯಾಸ್ ದೊರಕದೆ ಬಂದ್ ಆಗಿದ್ದು, ಇನ್ನೂ ಕೆಲ ಹೋಟೆಲ್ ಶೀಘ್ರದಲ್ಲಿ ಬಂದ್ ಆಗುವ ಸಾಧ್ಯತೆ ಇದೆ. ಗೃಹ ಬಳಕೆ ಗ್ಯಾಸ್ಗೂ ಬುಕಿಂಗ್ ಆಗದೆ ಬಳಕೆದಾರರು ತೊಂದರೆಗೆ ಒಳಗಾಗಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದಿರುವ ಅಸಹಾಯಕರಿಗೆ ಸೂರು ನೀಡುವ ಯೋಜನೆ ವಾತ್ಸಲ್ಯ ಮನೆಯಿಂದ ಪ್ರಯೋಜನ ಪಡೆದಿರುವ ಫಲಾನುಭವಿಗೆ ನೆಮ್ಮದಿ ತರಲಿ ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರುಗಳ ಆಪ್ತ ಸಹಾಯಕ ಶಂನ ಕೃಷ್ಣಮೂರ್ತಿ ಹೇಳಿದರು. ಬೇಗಾರ್ ಗ್ರಾಮ ಪಂಚಾಯಿತಿ ಹರಾವರಿ ಗ್ರಾಮದ ಜಯಮ್ಮ ಅವರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಿರ್ಮಿಸಿದ ವಾತ್ಸಲ್ಯ ಮನೆಯನ್ನು ಭಾನುವಾರ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮಾಭಿವೃದ್ಧಿ ಯೋಜನೆಯು ಸಾಕಷ್ಟು ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಚಟುವಟಿಕೆ ನಡೆಸುವ ಮೂಲಕ ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಭಟ್, ರಾಜೇಶ್, ಶಿಲ್ಪಾ, ಲಕ್ಷ್ಮೀಶ, ಚಂದ್ರಶೇಖರ್, ಸುಜಯ್, ರಾಘವೇಂದ್ರ, ವಸಂತ ಆಚಾರ್ಯ, ಉಷಾ, ಪೂರ್ಣಿಮಾ, ಸುನೀತಾ ಇದ್ದರು. ಇಂದಿನ ಕಾರ್ಯಕ್ರಮ: ನಾದಸಿರಿ ಸುಗಮ ಸಂಗೀತ ವೃಂದ, ಪರಾಭವ ನಾಮ ಸಂವತ್ಸರದ ಜ್ಞಾನಗಾನ ಕುಂಚ ಕಾರ್ಯಕ್ರಮ. ಅಧ್ಯಕ್ಷತೆ ಅಜ್ಜಲಸು ನಾಗಭೂಷಣಯ್ಯ. ಉಪನ್ಯಾಸ ಕಮ್ಮರಡಿಯ ತೇಜಶಂಕರ ಸೋಮಯಾಜಿ. ಸ್ಥಳ ಮಸಿಗೆ ಸರ್ಕಾರಿ ಶಾಲೆ. ಸಮಯ ಸಂಜೆ 5:30. ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಯುವ ಘಟಕದಿಂದ ಯುಗಾದಿ ಕಾರ್ಯಕ್ರಮ. ಅಧ್ಯಕ್ಷತೆ ಯುವ ಘಟಕ ಅಧ್ಯಕ್ಷ ಪ್ರೀತಂ ಶೆಟ್ಟಿಹಳ್ಳಿ. ಉಪನ್ಯಾಸ ಉಳುವೆ ಗಿರೀಶ್. ಉಪಸ್ಥಿತಿ ಹೆಬಿಗೆ ಗಣೇಶ್, ಪ್ರವೀಣ್, ಆದಿತ್ಯ, ಎಸ್.ವಿ. ಸತೀಶ್. ಸ್ಥಳ ಶೆಟ್ಟಿಹಳ್ಳಿ ನಾಗೇಂದ್ರ ಅವರ ಮನೆ. ಸಮಯ ಮಧ್ಯಾಹ್ನ 3:15. ಪ್ರಧಾನ ಸಂಪಾದಕ ಕೆ.ಎಲ್. ಗೋಪಾಲಕೃಷ್ಣ. ಸಹಕಾರ ಕೆ.ವಿ. ರಮೇಶ್. ತಾಂತ್ರಿಕ ಸಹಕಾರ ಸ್ವಾತಿ ಹೆಬ್ಬಾರ್ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.